السلام عليكم ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين. الصلاة والسلام على أشرف المخلوقين وعلى آله وصحبه الفائزين برضا الله. أما بعد. الصلاة والسلام عليك يا سيدنا يا رسول الله صلى الله عليه وسلم. الصلاة والسلام عليك يا سيدنا يا حبيب الله صلى الله عليه وسلم. خذ بأيدينا قلت حيلتنا أنت وسيلتنا أدركنا يا رسول الله صلى الله عليه وسلم. खल्क से औलिया, औलिया से रसूल और रसूलों से आला हमारा नबी या रसूलुल्लाह सल्लल्लाहु अलैहि वसल्लम. ज़मीनो ज़मा तुम्हारे लिए, चुनीनो चुना तुम्हारे लिए, मकीनो मका तुम्हारे लिए, ये सब बने दो जहां तुम्हारे लिए या रसूलुल्लाह सल्लल्लाहु अलैहि वसल्लम. ಗೌರವಾನ್ವಿತ ಮುದರಿಸ್ ಉಸ್ತಾದ್, ಇನ್ನಿತರ ಉಸ್ತಾದರುಗಳೇ, ಉಮರ ನಾಯಕರುಗಳೇ, ಆ ರೀತಿ ನಾವಿಲ್ಲಿ ಒಟ್ಟು ಸೇರಿದಂತಹ ಸಭಿಕರೇ, ಈ ಒಂದು ಧನ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟು ಸೇರಿದಂತೆ ಜಗದೊಡೆಯನಾದ ಅಲ್ಲಾಹು ರಬ್ಬುಲ್ ಇಜ್ಜತ್ ನಮ್ಮೆಲ್ಲರನ್ನು ಅವನ ಸುಖಲೋಕ ಸ್ವರ್ಗದಲ್ಲಿ ಒಟ್ಟು ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಮಿತ್ರರೇ, SF ಕುಪ್ಪಿಟ್ಟು ಯೂನಿಟ್ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಿರುವಂತಹ ಬುರುದ್ದ ಮಜ್ಲಿಸ್, ಅದೇ ರೀತಿ ಆಧ್ಯಾತ್ಮಿಕ ಪ್ರವಚನ ಈ ನಡೆಸಿಕೊಂಡು ಬರುವಂತಹ ಈ ಕಾರ್ಯಕ್ರಮದಲ್ಲಾಗಿದೆ ನಾವಿಲ್ಲಿ ಒಟ್ಟು ಸೇರಿರುವುದು. ಹಲವಾರು ವರ್ಷಗಳಲ್ಲಿ SF ಈ ರೀತಿ ಬೃಹತ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ಈ ವರ್ಷ ಎಲ್ಲಾ ವರ್ಷಕ್ಕಿಂತಲೂ ಸ್ವಲ್ಪ ವ್ಯತ್ಯಸ್ತವಾಗಿ ಅಜ್ಮೀರ್ ಮೌಲಿದ್ ಎಂಬ ಒಂದು ಹೊಸ ಕನ್ಸೆಪ್ಟ್ಗೆ ನಾವು ನಾಂದಿ ಹಾಡ್ತಾ ಇದ್ದೇವೆ. ಅಲ್ಲಾಹು ಅಕ್ಬರ್. ಇನ್ಶಾ ಅಲ್ಲಾಹ್
ಇನ್ನು ಮುಂದಿನ ವರ್ಷಗಳಲ್ಲಿ ಅಜ್ಮೀರ್ ಆಂಡ್ ನೇರ್ಚೆಯನ್ನ ನಾವು ನಡೆಸಬೇಕು ಎಂಬ ಇರಾದೆಯನ್ನು ಇಟ್ಟುಕೊಂಡಿದ್ದೇವೆ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಲ್ಹಮ್ದುಲಿಲ್ಲಾ, ನಮ್ಮ ಇವರು ಹಲವಾರು ಸಂದಿಗ್ಧ ಸನ್ನಿವೇಶಗಳಲ್ಲಿ ಮುಂದುವರಿದಾಗ ನಮ್ಮ ಜಮಾತ್ ಸಮಿತಿಯ ನಾಯಕರುಗಳು ಅಜ್ಮೀರ್ ಖಾಜಾರವರ ಪುಣ್ಯ ಸನ್ನಿಧಿಗೆ ತೆರಳಿ ಅಲ್ಲಿ ಖಾಜಾರವರಲ್ಲಿ ತಮ್ಮ ಅಹವಾಲನ್ನ, ಸಮಸ್ಯೆಗಳನ್ನ, ದುಃಖ ದುಮ್ಮಾನಗಳನ್ನ ತೋಡಿಕೊಂಡಾಗ ಅದು ನಮ್ಮ ಎಲ್ಲ ದುಃಖ ದುಮ್ಮಾನಗಳು ಕೆಲವೇ ತಿಂಗಳುಗಳಲ್ಲಿ ಅದಕ್ಕೆ ಪರಿಹಾರ ಸಿಕ್ಕಿತ್ತು. ನಮ್ಮ ಉದಾಹರಣೆಗೆ ಹೇಳುವುದಾದರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಮ್ಮ ಅಧ್ಯಕ್ಷರು ಇವತ್ತು ನಮ್ಮೊಂದಿಗೆ ಒಂದು ಮಾತು ಹೇಳಿದ್ರು. ಅದಾದದು ನಮ್ಮ ಶಾದಿ ಮಹಲ್ನ ವಿಷಯ ನಿಮ್ಗೆಲ್ರಿಗೂ ತಿಳಿದೇ ಇದೆ. ಕೆಲವು ವರ್ಷಗಳ ಮುಂಚೆ ನಮ್ಮ ಶಾದಿ ಮಹಲ್ ಇಷ್ಟೊಂದು ಸುಂದರವಾದಂತಹ ಅದ್ಧೂರಿಯಾದಂತಹ ರೀತಿಯಲ್ಲಿ ಇರಬಹುದು ಎಂದು ಯಾರು ಕೂಡ ಕನಸು ಕಂಡಿರಲಿಲ್ಲ ಎಂದು ಮಾತ್ರವಲ್ಲ, ಕೆಲವರು ನನ್ನ ಬಳಿಯೇ ಖುದ್ದಾಗಿ ಹೇಳುವುದು ನನಗೆ ನೆನಪಿರುವುದೇ, ಆ ಶಾದಿ ಮಹಲ್ ಅದು ಯಾವಾಗ ಓಪನ್ ಆಗುತ್ತೆ, ಅದು ಓಪನ್ ಆದರೆ ಅಲ್ಲಿ ಯಾರು ಮದುವೆ ಮಾಡ್ತಾರೆ, ಯಾರು ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ ಎಂಬ ಒಂದು ಸಮಸ್ಯೆಯನ್ನ, ದುಃಖವನ್ನ ಹಲವಾರು ಮಂದಿ ನನ್ನಲ್ಲಿಯೇ ಖುದ್ದಾಗಿ ಹೇಳಿದ್ರು. ಆದರೆ ಅಲ್ಹಮ್ದುಲಿಲ್ಲಾ, ಖಾಜಾರವರ ಬರ್ಕತ್ ಎಂದೇ ಹೇಳಬಹುದು, ಖಾಜಾರವರ ಪವಾಡ ಎಂದೇ ಹೇಳಬಹುದು, ಅವರ ಕರಾಮತ್ ಎಂದೇ ಹೇಳಬಹುದು. ಕೇವಲ ಕೆಲವೇ ತಿಂಗಳುಗಳಲ್ಲಿ ಆ ಸಮಸ್ಯೆ ಬಂದ ನಂತರ ಕೆಲವೇ ತಿಂಗಳುಗಳಲ್ಲಿ ಆ ಶಾದಿ ಮಹಲ್ ನಮ್ಮ ಊಹೆಗೂ ನಿಲುಕದಂತಹ ರೀತಿಯಲ್ಲಿ, ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಪ್ರೀತಿಯ ಮಿತ್ರರೇ, ಹೀಗೆ ಖಾಜಾರವರ ಕರಾಮತ್ತಿನ ಬಗ್ಗೆ ಹೇಳುವುದಾದರೆ ಹಲವಾರು ವಿಷಯಗಳನ್ನು ಹೇಳಲಿಕ್ಕಿದೆ. ಪ್ರೀತಿಯ ಮಿತ್ರರೇ, ನಾವು ಸಾಮಾನ್ಯವಾಗಿ ನಮ್ಮ ವಾಲಿಗೆ ಒಂದು ಟಾಪಿಕ್ ಅನ್ನು ಕೊಟ್ಟಿರ್ತೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಟಾಪಿಕ್ ಅಜ್ಮೀರ್ ಖಾಜಾ ರಲಿಯಲ್ಲಾಹು ಅನ್ಹುವರ ಜೀವನ ಹಾಗೂ ಚರಿತ್ರೆಯಾಗಿದೆ. ಇಂದು ಇನ್ಶಾ ಅಲ್ಲಾ ಇವತ್ತಿನ ಭಾಷಣದಲ್ಲಿ ಖ್ಯಾತ ಯುವ ವಾಗ್ಮಿಯಾಗಿರುವಂತಹ ಕಬೀರ್ ಹಿಮಮಿ ಸಕಾಫಿ ಕಾಸರಗೋಡ್ರವರು ಅಜ್ಮೀರ್ ಖಾಜಾರವರ ಪುಣ್ಯ ಚರಿತ್ರೆಯನ್ನ, ಅವರ ಜೀವನವನ್ನ ನಮ್ಮ ಮುಂದೆ ಸ್ಮರಿಸಲಿಕ್ಕಿದ್ದಾರೆ. ಪ್ರೀತಿಯ ಮಿತ್ರರೇ, ಹುಜೂರ್ ಅಕ್ರಮ್ ತಾಜದಾರೆ ಮದೀನಾ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಜಿಕ್ರುಲ್ ಅಂಬಿಯಾಯಿ ಇಬಾದಾ ವ ಜಿಕ್ರುಸ್ ಸಾಲಿಹೀನ ಕಫಾರಾ. ಜಿಕ್ರುಲ್ ಅಂಬಿಯಾಯಿ ಇಬಾದಾ ವ ಜಿಕ್ರುಸ್ ಸಾಲಿಹೀನ ಕಫಾರಾ. ಮಹಾತ್ಮರುಗಳ, ಅಂಬಿಯಾಗಳುಗಳ ಪುಣ್ಯ ಸ್ಮರಣೆ ಅದು ಇಬಾದತ್ ಆಗಿದೆ. ವದಿಕುರು ಸ್ವಾಲಿಹೀನ ಕಫಾರ. ಮಹಾತ್ಮರುಗಳ, ಸೂಫಿ ಸಂತರುಗಳ, ಸಜ್ಜನರುಗಳ ಪುಣ್ಯ ಸ್ಮರಣೆ ಅದು ನಮ್ಮ ಗತಕಾಲ ಪಾಪಗಳಿಗೆ ಮೋಚನೆ ಸಿಗುವಂತಹ ಒಂದು ಕಾರಣವಾಗಿದೆ ಎಂದು ಮಹಾತ್ಮರುಗಳು ಹೇಳಿರುವಾಗ, ಪ್ರೀತಿಯ ಮಿತ್ರರೇ, ನಾವು ನಮ್ಮ ಜೀವನದಲ್ಲಿ ತಿಳಿದೋ ತಿಳಿಯದೆಯೋ ಅದೆಷ್ಟೋ ಪಾಪಗಳನ್ನು ಮಾಡಿದ್ದೇವೆ. ನಮ್ಮ ಇವತ್ತಿನ ಮಹಾತ್ಮರುಗಳನ್ನ, ಖಾಜಾರವರನ್ನ ಸ್ಮರಿಸುವಂತಹ ಧನ್ಯ ಕಾರ್ಯಕ್ರಮದ ಬರ್ಕತಿನಿಂದ ಅಲ್ಲಾಹನು ನಮ್ಮ ಎಲ್ಲ ಪಾಪಗಳನ್ನು ಶುದ್ಧೀಕರಿಸಿ ಒಂದು ಹೊಸ ಬದುಕಿಗೆ ಪಾದಾರ್ಪಣೆಗೆಯಲು ಅಲ್ಲಾಹ ನಮಗೆ ತೌಫೀಕನ್ನು ನೀಡಿ ಅನುಗ್ರಹಿಸಲಿ. ಪ್ರೀತಿಯ ಮಿತ್ರರೇ, ಕ್ರಿಸ್ತ ಶಕ 1400 ಹಿಜರಿ 1143ರಲ್ಲಿ ಖುರಾಸಾನಿನ ಸಂಜರಿ ಎಂಬ ಊರಲ್ಲಿ ಖಾಜಾರವರ ಜನನವಾಗ್ತದೆ. ಉಮ್ಮುಲ್ ವರ ಆಗಿದ್ದಾರೆ, ಬಿವಿ ಉಮ್ಮುಲ್ ವರ ಆಗಿದ್ದಾರೆ ಖಾಜಾ ಅಜ್ಮೀರ್ ಖಾಜಾರವರ ತಾಯಿ. ಅದೇ ರೀತಿ ಗಿಯಾಸುದ್ದೀನ್ ಹಸನ್ ರಲಿಯಲ್ಲಾಹು ಅನ್ಹುವರಾಗಿದ್ದಾರೆ ಖಾಜಾರವರ ತಂದೆ. ಹೀಗೆ ಖಾಜಾರವರ ಕುಟುಂಬ ಮಹಿಮೆಯಾಗಿದೆ. ಪ್ರೀತಿಯ ಮಿತ್ರರೇ, ಕೇವಲ 9ನೇ ವಯಸ್ಸಿನಲ್ಲಿ ಕುರ್ಆನನ್ನ ಸಂಪೂರ್ಣವಾಗಿ ಕಂಠಪಾಠ ಮಾಡಿ ಹಾಫಿಜ್ ಎಂದು ಪ್ರಖ್ಯಾತಿಗೊಂಡರು. ಪ್ರೀತಿಯ ಮಿತ್ರರೇ, ನಾವು ನಮ್ಮ ಮಕ್ಕಳು 9ನೇ ಪ್ರಾಯವಾಗುವಾಗ ಕುರ್ಆನ್ ಕೂಡಿಸಿ ಜಾಯಿಂಟ್ ಮಾಡಿ ಓದಲಿಕ್ಕೆ ಕಲಿಯುವಂತಹ ಒಂದು ಸಣ್ಣ ಪ್ರಾಯವಾಗಿದೆ. ಆ ಪ್ರಾಯದಲ್ಲೇ ಖಾಜಾರವರು ಕುರ್ಆನನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡಿದ್ದರು. ಇದಾಗಿದೆ ಖಾಜಾರವರ ಕರಾಮತ್. ಹೀಗೆ ಖಾಜಾರವರ ಕುರಿತು ಹೇಳುವುದಾದರೆ ಹಲವಾರು ವಿಷಯಗಳನ್ನು ಹೇಳಲಿಕ್ಕಿದೆ. ನಾವೆಲ್ಲರೂ ಗೌರವಿಸುವಂತಹ ಗೌಸುಲ್ ಆಜಮ್ ಶೇಖ್ ಅಬ್ದುಲ್ ಖಾದಿರ್ ಅಲ್ ಜೈಲಾನಿ ಕದ್ದಸಲ್ಲಾಹು ಸಿರಹುಲ್ ರಜೀಜ್ ಅವರ ಸಮಕಾಲೀನರಾಗಿದ್ದರು ಖಾಜಾ ಗರೀಬ್ ನವಾಜ್ ರಹಮತುಲ್ಲಾಹಿ ಅಲೈಹಿ. ಅವರೊಂದಿಗೆ ಸುಮಾರು 7 ತಿಂಗಳುಗಳ ಕಾಲ ಸಜೀವ ಒಡನಾಟಿಕೆಯನ್ನ ಅವರು ಹೊಂದಿದ್ದರು. ಪ್ರೀತಿಯ ಮಿತ್ರರೇ, ಖಾಜಾರವರು ನಮ್ಮ ಇರಾನ್ನವರಾದರೂ ಕೂಡ ಅವರು ಭಾರತಕ್ಕೆ ಬರುವುದಕ್ಕೆ ಒಂದು ಇತಿಹಾಸವಿದೆ. ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜಿಯಾರತ್ನ ನಿಮಿತ್ತ ಮದೀನಾಗೆ ತೆರಳಿದಾಗ ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿರ್ದೇಶಿಸಿದರು, ಓ ನನ್ನ ಪ್ರೀತಿಯ ಪೌತ್ರ, ನೀವು ಹಿಂದೂಸ್ತಾನ್ಗೆ ಹೋಗಬೇಕು, ಅಜ್ಮೀರ್ಗೆ ಹೋಗಬೇಕು, ನೀವು ಸುಲ್ತಾನುಲ್ ಹಿಂದ್ ಭಾರತದ ದೊರೆಯಾಗಿದ್ದೀರಿ ಎಂದು
ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸಿ ಅವರ ನಿರ್ದೇಶನದಂತೆ ಅಜ್ಮೀರಿಗೆ ಬಂದವರಾಗಿದ್ದಾರೆ ಖಾಜಾ ಗರೀಬ್ ನವಾಜ್ ರಹಮತುಲ್ಲಾಹಿ ಅಲೈಹಿ. ಪ್ರೀತಿಯ ಮಿತ್ರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಎಲ್ಲ ಸಂಕಷ್ಟಗಳಿಗೆ ಯಾವ ರೀತಿ ಪರಿಹಾರವಾಗಿದ್ದರು, ಅದೇ ರೀತಿ ಭಾರತೀಯರಾದ ನಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆಜ್ಞಾನುಸಾರ ಭಾರತಕ್ಕೆ ಬಂದಂತಹ ಅಜ್ಮೀರ್ ಖಾಜಾ ರಲಿಯಲ್ಲಾಹು ಅನ್ಹು ಅವರು ನಮ್ಮ ಎಲ್ಲ ಸಕಲ ದುಮ್ಮಾನಗಳಿಗೆ, ಸಕಲ ಸಮಸ್ಯೆಗಳಿಗೆ ಪರಿಹಾರವಾಗಿದ್ದಾರೆ. ಅಲ್ಲಾಹು ರಬ್ಬುಲ್ ಇಜ್ಜತ್ ಖಾಜಾರವರ ಬರಕತ್ತಿನಿಂದ ನಮ್ಮ ಜೀವನದಕ್ಕೂ ಸುಖ, ಸಂತೋಷ ಹಾಗೂ ನೆಮ್ಮದಿಯನ್ನು ಕೊಟ್ಟು ಅನುಗ್ರಹಿಸಲಿ. ಪ್ರೀತಿಯ ಮಿತ್ರರೇ, ನಾನು ನನ್ನ ಭಾಷಣವನ್ನ ಸುದೀರ್ಘಗೊಳಿಸಲು ಇಚ್ಛಿಸುವುದಿಲ್ಲ. SF ಹಮ್ಮಿಕೊಳ್ಳುವಂತಹ ಈ ಒಂದು ಧನ್ಯ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದಲ್ಲಿ ಇನ್ಶಾ ಅಲ್ಲಾ ನಮ್ಮ ಊರಿನ ಹಲವಾರು ಪ್ರತಿಭೆಗಳನ್ನು ನಾವು ಗುರುತಿಸಿ ಅವರನ್ನ ಗೌರವಿಸಬೇಕು, ಅವರನ್ನ ಗುರುತಿಸಬೇಕು, ಅವರನ್ನ ನಮ್ಮ ಊರವರ ಮುಂದೆ ಪರಿಚಯಿಸಬೇಕು ಎಂಬ ಇರಾದೆಯೊಂದಿಗೆ SLCಯಲ್ಲಿ ಟಾಪ್ ಮಾರ್ಕ್ಸ್ ಅನ್ನು ಪಡೆದಂತಹ, ಡಿಸ್ಟಿಂಕ್ಷನ್ ಪಡೆದಂತಹ ವಿದ್ಯಾರ್ಥಿಗಳನ್ನ ಇವತ್ತಿನ ಧನ್ಯ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿ PUCಯಲ್ಲಿ ಉನ್ನತ ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ನಾವು ಇವತ್ತು ಸನ್ಮಾನಿಸಲಿದ್ದೇವೆ. ಅದೇ ರೀತಿ ಹಲವಾರು ವರ್ಷಗಳ ಸುದೀರ್ಘ ಧಾರ್ಮಿಕ ಹಾಗೂ ಲೌಕಿಕ ಶಿಕ್ಷಣವನ್ನು ಪಡೆದು ಇವತ್ತು ನಮ್ಮೂರಿನ ಪ್ರತಿಭೆಗಳು ಆಲಿಮ್ಗಳಾಗಿ ಹೊರಹೊಮ್ಮುತ್ತಿರುವಾಗ, ಈ ವರ್ಷ ಆಲಿಮ್ಗಳಾಗಿ ವಿದ್ವಾಂಸರಾಗಿ ಸಮಾಜಕ್ಕೆ ಕರ್ಮ ಸೇವಾ ರಂಗದಲ್ಲಿ ಧುಮುಕಿರುವಂತಹ ನಮ್ಮ ಉಸ್ತಾದರುಗಳಿಗೆ, ಹೊಸ ಉಸ್ತಾದರುಗಳಿಗೆ, ಬಿರುದಾರಿಗಳಿಗೆ ನಾವಿವತ್ತು ಸನ್ಮಾನವನ್ನು ಮಾಡಲಿದ್ದೇವೆ. ಅದೇ ರೀತಿ ಪ್ರೊಫೆಷನಲ್ ಗ್ರಾಜ್ಯುಯೇಟ್ಸ್ಗಳಿಗೆ ನಾವಿವತ್ತು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನಮ್ಮ ಮದ್ರಸಾ ವಿದ್ಯಾಭ್ಯಾಸದಲ್ಲಿ ಉನ್ನತ ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ, ಪಬ್ಲಿಕ್ ಪರೀಕ್ಷೆಗಳಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳಿಗೆ ಇನ್ಶಾ ಅಲ್ಲಾ ಅವರನ್ನ ಗುರುತಿಸಿ ಸನ್ಮಾನಿಸಲಿಕ್ಕಿದ್ದೇವೆ. ಪ್ರೀತಿಯ ಮಿತ್ರರೇ, ಈ ಎಲ್ಲಾ ರೀತಿಯಲ್ಲಿ ನಾವು ಯಾತಕ್ಕಾಗಿ ಸನ್ಮಾನಿಸ್ತಾ ಇದ್ದೇವೆ ಎಂದು ಕೇಳಿದರೆ, ನಮ್ಮ ಇಲ್ಲಿ ಬರುವಂತಹ ಸನ್ಮಾನಿಸುವಾಗ, ಪ್ರತಿಭೆಗಳಿಗೆ ಸನ್ಮಾನ ಮಾಡುವಾಗ ಇಲ್ಲಿರುವಂತಹ ಇತರ ವಿದ್ಯಾರ್ಥಿಗಳಿಗೂ ಒಂದು ಪ್ರೇರಣೆಯಾಗಲಿ, ಅವರಿಗೆ ಒಂದು ಮಾದರಿಯಾಗಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡಾಗಿದೆ. ಪ್ರೀತಿಯ ಮಿತ್ರರೇ, ನಾನು ನನ್ನ ಭಾಷಣವನ್ನ ಸುದೀರ್ಘಗೊಳಿಸಲು ಇಚ್ಛಿಸುವುದಿಲ್ಲ. ಹಲವಾರು ಮಂದಿ ಇಲ್ಲಿ ಭಾಷಣ ಮಾಡಲಿಕ್ಕಿದೆ. ನನ್ನ ಕರ್ತವ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನು ಮಾಡುವುದಾಗಿದೆ, ಅತಿಥಿಗಳನ್ನು ಸ್ವಾಗತಿಸುವುದಾಗಿದೆ. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ದುಆ ನೆರವೇರಿಸಿಕೊಟ್ಟು ಈ ಒಂದು ಕಾರ್ಯಕ್ರಮವನ್ನ ಔಪಚಾರಿಕವಾಗಿ ಉದ್ಘಾಟನೆ ಮಾಡಲಿಕ್ಕಂತಹ ನಮ್ಮ ಪ್ರೀತಿಯ ಮುದರಿಸ್ ಉಸ್ತಾದ್, ಆ ಮುದರಿಸ್ ಉಸ್ತಾದನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುದರಿಸ್ ಅಂತ ಹೇಳುವಾಗ ನಾವು ಈಗ ಅಂತಲ್ಲ, ಸಣ್ಣದಿರುವಾಗಲೇ ಒಂದು 5ನೇ ಕ್ಲಾಸಿಂದಲೇ ನಮ್ಮ ಜೊತೆಗೆ ಒಳ್ಳೆಯ ಒಡನಾಟಿರುವಂತಹ ಒಂದು ಉಸ್ತಾದ್ ಆಗಿದ್ದಾರೆ. ಆ ಉಸ್ತಾದರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಸ್ತಾದರಿಗೆ ಅಲ್ಲಾಹನು ಆಯುರಾರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಅಧ್ಯಕ್ಷತೆಯನ್ನು ವಹಿಸುವುದು SF ಕುಪ್ಪೆಟ್ಟಿ ಯೂನಿಟ್ನ ಅಧ್ಯಕ್ಷರಾಗಿರುವಂತಹ ಇರ್ಷಾದ್ ಅಲ್ ಮದೀನಾರವರಾಗಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ನಮ್ಮ ಕಾರ್ಯಕ್ರಮಕ್ಕಾಗಿ ನಾವು ಈ ಕಾರ್ಯಕ್ರಮ ನಿಗದಿ ಮಾಡಿದ ದಿನಾಂಕದಿಂದಲೇ ಅವಿಶ್ರಾಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಾಹನು ಅವರ ಪರಿಶ್ರಮವನ್ನ ಕಬೂಲ್ ಮಾಡಲಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ನಮ್ಮ ಊರಿನ ಜಮಾತ್ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂತಹ ಆದಮಾಕ ಅಲ್ ಮದೀನಾ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಬಹಳ ಹೆಮ್ಮೆ ಇದೆ. ನಮ್ಮ ಕಾರ್ಯಕ್ರಮದ ದಿನಾಂಕ ನಿಗದಿಯಾದಿಂದಲೇ ನಮ್ಮ ಒಂದು ಸದಸ್ಯರಂತೆ, ಒಂದು ಮೆಂಬರ್ನಂತೆ ಸಕ್ರಿಯವಾಗಿ ಎಲ್ಲಾ ವಿಷಯದಲ್ಲಿ ಅವರು ನಮ್ಮೊಂದಿಗೆ ತೊಡಗಿಸಿಕೊಂಡಿದ್ರು. ಅಲ್ಲಾಹನು ಹಲವಾರು ವರ್ಷಗಳ ಕಾಲ ದೀನಿ ಖಿದ್ಮತ್ ಮಾಡಲು ಅಲ್ಲಾಹನು ಅವರಿಗೆ ತೌಫೀಕನ್ನು ನೀಡಿ ಅನುಗ್ರಹಿಸಲಿ. ಅಜ್ಮೀರ್ ಮೌಲಿದ್ ಎಂಬ ಈ ಒಂದು ಕಾನ್ಸೆಪ್ಟ್ ಅನ್ನೇ ನಮ್ಮ ಮುಂದಿಟ್ಟದ್ದು ಅವರಾಗಿದ್ದಾರೆ. ಅಲ್ಲಾಹನು ಅವರ ಇರಾದೆಯನ್ನ ನೆಲೆನಿಲ್ಲಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಸೇರಿದಂತಹ ನಮ್ಮ ಸದರ್ ಉಸ್ತಾದ್, ಅದೇ ರೀತಿ ಇತರ ಉಸ್ತಾದರುಗಳು, ಅದೇ ರೀತಿ ನಮ್ಮ ಜಮಾತ್ ಸಮಿತಿಯ ಕಾರ್ಯದರ್ಶಿಗಳಂತಹ ಮೊಹಮ್ಮದ್ ಆಕ, ಅದೇ ರೀತಿ ನಮ್ಮ ಕಾರ್ಯಕ್ರಮದ ಸಕ್ರಿಯ ವ್ಯಕ್ತಿಯಾಗಿರುವಂತಹ ಶರೀಫ್ ಆಕ ಹುಣಸಕಟ್ಟೆ, ಅದೇ ರೀತಿ ನಮ್ಮ SF ಕುಪ್ಪೆಟ್ಟಿ ಯೂನಿಟ್ನ ಸಕ್ರಿಯ ಕಾರ್ಯಕರ್ತರು, ಅದೇ ರೀತಿ SF ಉಪ್ಪಿನಂಗ ಡಿವಿಷನ್ನ ಉಪಾಧ್ಯಕ್ಷರು ಕೂಡ ಆಗಿರುವಂತಹ ನಮ್ಮ ಊರಿನ ಪ್ರತಿಭೆ ಯುವ ವಾಗ್ಮಿ ಅತಾವುಲ್ಲಾ ಹಿಮಾಮಿ ಸಕಾಫಿ ಉಸ್ತಾದ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೂರುಗೋಳಿ ಜಮಾತ್ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ KMJ SYS SSF
ಯಂಗ್ ಮೆನ್ಸ್, SBS ಹೀಗೆ ಎಲ್ಲ ಸಮಿತಿಗಳ ಪದಾಧಿಕಾರಿಗಳು, ಅದೇ ರೀತಿ ಇಲ್ಲಿ ಸೇರುವಂತಹ ಮುತಾಲಿಮ್ ಮಿತ್ರರು, ಸಭಿಕರು, ಅಮ್ಮಂದಿರು, ಅಕ್ಕಂದಿರು, ತಂಗಿಯಂದಿರು ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದು ಈ ಒಂದು ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ ಕ್ಷಣಾರ್ಧಗಳಲ್ಲಿ ತಲುಪಿಸಿಕೊಡುತ್ತಿರುವಂತಹ ಫಜಲ್ ಮೀಡಿಯಾ ಉಸ್ತಾದ್ರವರು, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸುಂದರವಾದಂತಹ ಮೈಕ್ ಸೌಂಡ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ತಾಜ್ ಸೌಂಡ್ಸ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಸೇರುವಂತಹ ಎಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ನನ್ನ ಭಾಷಣಕ್ಕೆ ಕಡಿವಾಣ. ಎಲ್ರಿಗೂ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ವಾಹ್ರದ ವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.